ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವಂತಹ ಕಾವೇರಿ 2 ತಂತ್ರಾಂಶದ ಕುರಿತು ವಿಡಿಯೋ ತುಣುಕುಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಾವೇರಿ 2 ತಂತ್ರಾಂಶದಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಮಹತ್ವದ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಕಾವೇರಿ ವೆಬ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಮುಖಪುಟ ವೆಬ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮಹತ್ವವಾಗಿರ್ತಕ್ಕಂತಹ 3 ಅಂಶಗಳು ಅಂತ. ಮೊದಲನೆಯದಾಗಿ ನೋಡಿ, ಇಲ್ಲಿ ಭಾಷೆಯನ್ನು ಬದಲಾಯಿಸಿಕೊಳ್ಳಬಹುದು. ಕನ್ನಡ ಮತ್ತು ಇಂಗ್ಲೀಷ್, ನಮ್ಗೆ ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಆಗಿರ್ತವೋ ಆ ಭಾಷೆಯನ್ನು ಇಲ್ಲಿ ಬಳಸ್ಕೋಬಹುದು. ಎರಡನೆಯದು ರಿಜಿಸ್ಟ್ರೇಷನ್ ಬಟನ್ ಅಂತ ಇರುತ್ತೆ. ಹೊಸದಾಗಿ ಯಾರೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೂ ಕೂಡ ಈ ರಿಜಿಸ್ಟ್ರೇಷನ್ ಬಟನನ್ನು ಯೂಸ್ ಮಾಡ್ಕೋಬೇಕು. ಮೂರನೇದು ಲಾಗಿನ್ ಬಟನ್. ಈ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಾವು ವೆಬ್ ಪೇಜಿಗೆ ಲಾಗಿನ್ ಮಾಡಿಕೊಳ್ಳಬಹುದು. ಕಾವೇರಿ 2 ಅಪ್ಲಿಕೇಶನ್ಗೆ ನಾವು ಲಾಗಿನ್ ಆದ ತಕ್ಷಣವೇ ನಮಗೆ ಈ ರೀತಿಯ ಒಂದು ಡ್ಯಾಶ್ ಬೋರ್ಡ್ ಕಾಣುತ್ತೆ. ಅದರಲ್ಲಿ ನಮ್ಮ ಹೆಸರಿರುತ್ತೆ. ಮೇಲ್ಭಾಗದ ಬಲಮೂಲೆಯಲ್ಲಿರುವ ಈ 3 ಅಂಶಗಳನ್ನು ನೀವು ಒಂದ್ಸರಿ ಗಮನಿಸ್ಕೋಬೇಕು. ಮೊದಲನೇ ಅಂಶ, ನೀವು ಅಪ್ಲಿಕೇಶನ್ ಅಥವಾ ರಿಜಿಸ್ಟ್ರೇಷನ್ ಅನ್ನು ಯಾವ ಭಾಷೆಯಲ್ಲಿ ಮುಂದುವರ್ಸೋಕ್ಕೆ ಇಷ್ಟಪಡ್ತೀರಿ, ಕನ್ನಡ ಅಥವಾ ಇಂಗ್ಲೀಷ್ ಅನ್ನೋದಿರುತ್ತೆ. ಎರಡನೇದ್ರಲ್ಲಿ ಪ್ರೊಫೈಲ್ ಅಂತ ಇರುತ್ತೆ. ಅಫ್ಕೋರ್ಸ್ ನೀವು ಪಾಸ್ವರ್ಡನ್ನು ಇಲ್ಲಿ ಚೇಂಜ್ ಮಾಡೋದಕ್ಕೆ ಈ ಅಪ್ಲಿಕೇಶನನ್ನು, ಈ ಬಟನನ್ನು ಯೂಸ್ ಮಾಡಬೇಕು. ಮೂರನೇದ್ದು ಲಾಗೌಟ್. ನಿಮ್ಮ ಎಲ್ಲ ಕೆಲಸಗಳು ಮುಗಿದ ಮೇಲೆ ಈ ಲಾಗೌಟ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನಿಂದ ಹೊರಗೆ ಹೋಗುವಂಥದ್ದು. ಇದಾದ ನಂತರ ಮಹತ್ವದ ಅಂಶ ಅಂತಂದರೆ ಇಲ್ಲಿದೆ ನೋಡಿ, ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ. ಕಾವೇರಿ 2 ತಂತ್ರಾಂಶದಲ್ಲಿ ಯಾವುದೇ ಹೊಸ ಅಪ್ಲಿಕೇಶನನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ ಬಟನನ್ನು ಕ್ಲಿಕ್ ಮಾಡಿಕೊಂಡೇ ಮುಂದೆ ಒರೆಯುವಂಥದ್ದು. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಕಾವೇರಿ 2 ತಂತ್ರಾಂಶದಲ್ಲಿ ಲಭ್ಯವಿರತಕ್ಕಂತಹ ಸೇವೆಗಳ ಒಂದು ಮೆನ್ಯೂ ಓಪನ್ ಆಗುತ್ತೆ. ಅದರಲ್ಲಿ ದಸ್ತಾವೇಜುಗಳ ನೋಂದಣಿ ಅಂದರೆ ಡಾಕ್ಯುಮೆಂಟ್ಗಳ ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕು ಅಂತಂದರೆ ನೀವು ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಆಪ್ಷನ್ ಇರ್ತದೆ. ಆ ಮೆನ್ಯೂವನ್ನು ನೀವು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ಗೆ ನೀವು ಮಾಡುವಂಥದ್ದು. ಒಂದು ವೇಳೆ ನಿಮಗೆ ಆನ್ಲೈನ್ ಇಸಿ ಬೇಕು ಅಂತ ಆದರೆ ಪಕ್ಕದಲ್ಲೇ ಕೂಡ ಆನ್ಲೈನ್ ಇಸಿಗೂ ಕೂಡ ಒಂದು ಮೆನ್ಯೂ ಇರ್ತದೆ. ನಿಮಗೆ ಆನ್ಲೈನ್ ಸಿ ಬೇಕು ಅಂತ ಅಂದರೂ ಕೂಡ ಪಕ್ಕದಲ್ಲೇ ನಿಮಗೆ ಆನ್ಲೈನ್ ಸಿ ಅಂತ ಇನ್ನೊಂದು ಆಪ್ಷನ್ ಇರ್ತದೆ. ನೀವು ಈ ಆಪ್ಷನ್ಗಳನ್ನು ಬಳಕೆ ಮಾಡಿಕೊಳ್ಳಬಹುದು. ಒಂದು ವೇಳೆ ನೀವೇನಾದ್ರು ರಿಜಿಸ್ಟ್ರೇಷನ್ ಮಾಡಬೇಕು, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದಾಗ ಈ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಬಟನನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಫ್ರೀ ರೆಕ್ವಿಸೈಟ್ ಫಾರಮ್ ಓಪನ್ ಆಗುತ್ತೆ. ಅಂದರೆ ನೀವು ನೋಂದಣಿ ಮಾಡುವುದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕ ದಾಖಲೆಗಳು ಏನೇನು, ಅವುಗಳನ್ನು ಹೇಗೆ ಸಿದ್ಧ ಮಾಡಿ ಇಟ್ಕೊಂಡಿರಬೇಕು ಅನ್ನೋದರ ವಿವರಣೆ ಇಲ್ಲಿರ್ತದೆ. ಆ ಪ್ರಕಾರವಾಗಿ ನೀವು ಎಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿರಬೇಕು. ನಂತರ ಇಲ್ಲಿ ಕಂಟಿನ್ಯೂ ಅನ್ನೋ ಒಂದು ಬಟನ್ ಇರ್ತದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಮುಂದೆ ಒರಿಬೇಕು. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ಗೆ ಮುಂದಾದ ಸಂದರ್ಭದಲ್ಲಿ ನೀವು ಯಾವ ಸ್ವರೂಪದ ಡಾಕ್ಯುಮೆಂಟನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದರ ಲಿಸ್ಟ್ ಕೂಡ ನಿಮಗೆ ಅಪ್ಲಿಕೇಶನಲ್ಲಿ ಸಿಗ್ತದೆ. ನಿಮಗೆ ಯಾವ ರೀತಿಯ ಡಾಕ್ಯುಮೆಂಟ್ ಬೇಕೋ ಆ ಆಪ್ಷನನ್ನು ಅಂದರೆ ಆ ವಿಧಾನವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಮೊದಲನೇದ್ದು, ದಾಖಲೆಯ ಸ್ವರೂಪವನ್ನು ನಾವು ಆಯ್ದುಕೊಂಡ ನಂತರ ಅದಕ್ಕೆ ಸೂಕ್ತ ರೀತಿಯ ಆರ್ಟಿಕಲನ್ನು ನಾವು ಮುಂದಿನ ಕಾಲಮ್ನಲ್ಲಿ ಚೂಸ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ಸಂಬಂಧಿಸಿದ ಸಬ್ ಆರ್ಟಿಕಲ್ ಅನ್ನ ಮತ್ತೊಂದು ಕಾಲಮ್ನಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು. ಯಾವ ಸ್ವರೂಪದ ದಾಖಲೆಯನ್ನ ನಾವು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಯಾವುದು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸಬ್ ಆರ್ಟಿಕಲ್ ಯಾವುದು ಅನ್ನೋದನ್ನ ಇಲ್ಲಿ ಮೊದಲು ನಾವು ಅರ್ಥ ಮಾಡಿಕೊಂಡು ಮುಂದೆ ಒರೆಯುವಂತಹದ್ದು. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ನಾವು ಭಾವಿಸ್ತೀವಿ. ಕಾವೇರಿ 2 ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ 0808262536 ಕರೆ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇನ್ನೊಂದಿಷ್ಟು ಮಹತ್ವದ ವಿಡಿಯೋ ಒಂದಿಗೆ ಮುಂದೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.